ಬೇಸಿಕ್ ಎಲೆಕ್ಟ್ರಿಕಲ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಇವತ್ತು. ಎಲೆಕ್ಟ್ರಿಕಲ್ ಕರೆಂಟ್ ಅಂದರೆ ಏನು, ವೋಲ್ಟೇಜ್ ಅಂದರೆ ಏನು, ರೆಸಿಸ್ಟೆನ್ಸ್ ಅಂದರೆ ಏನು. ಸೊ ಸಮ್ ಬೇಸಿಕ್ ಎಲೆಕ್ಟ್ರಿಕಲ್ ರಿಲೇಟೆಡ್ ಕಾನ್ಸೆಪ್ಟನ್ನ ನಾವು ಇವತ್ತು ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಸೊ ಬೇಸಿಕ್ ಎಲೆಕ್ಟ್ರಿಕಲಲ್ಲಿ ನಮಗೆ ಮೇಜರ್ ಆಗಿ ಫಸ್ಟ್ ಪಾಯಿಂಟ್ ಈಸ್ ವೋಲ್ಟೇಜ್. ದ ವೋಲ್ಟೇಜ್ ಸಿಂಬಲ್ ಇಸ್ ವಿ, ದ ಐಡೆಂಟಿಫಿಕೇಷನ್ ಸಿಂಬಲ್ ಇಸ್ ವಿ. ವೋಲ್ಟೇಜ್ ಡೆಫಿನೇಷನ್ ಅಂತ ಬಂದಾಗ ನಮಗೆ ದ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ 2 ಪಾಯಿಂಟ್, ಇಟ್ ಡಿರೈವ್ಸ್ ದ ಕರೆಂಟ್ ಥ್ರೂ ಎ ಸರ್ಕ್ಯೂಟ್. ಅಂದರೆ ವೋಲ್ಟೇಜ್ ಅಂದರೆ ನಿಮಗೆ ದ ವೋಲ್ಟೇಜ್ ಡಿಫ್ರೆನ್ಸ್ ಬಿಟ್ವೀನ್ 2 ಪಾಯಿಂಟ್, ಅಂದರೆ 1 ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಏನು ವೋಲ್ಟೇಜ್ ಡಿಫ್ರೆನ್ಸ್ ಇರುತ್ತೆ 2 ಪಾಯಿಂಟಿಗೆ, ಸೊ ಅದನ್ನು ನಾವೇನಂತ ಕರಿತೀವಿ, ಎಲೆಕ್ಟ್ರಿಕಲ್ ವೋಲ್ಟೇಜ್ ಅಂತ ಕರಿತೀವಿ. ಸೊ ಇದರ ಯೂನಿಟ್ ಬಂದು ವೋಲ್ಟ್ ಅಲ್ಲಿ ಮೆಜರ್ ಮಾಡ್ತೀವಿ ಆ್ಯಂಡ್ ಸಿಂಬಲ್ ಬಂದು ವಿ. ನಾನು ಇವಾಗ ಫಸ್ಟೇ ನಿಮ್ಗೆ ಹೇಳಿದೆ ವಿ ಅಂತ. ಸೊ ಅನಾಲಜಿ ಅಂತಂದರೆ ನಿಮಗೆ ಎಲೆಕ್ಟ್ರಿಕಲ್ ಕಾನ್ಸೆಪ್ಟ್ ಡೆಫಿನೇಷನಲ್ಲಿ ನಿಮಗೆ ಅರ್ಥ ಆಗದಿದ್ದರೆ ಇದನ್ನು ಏನಂತ ನಾವು ವಾಟರ್ ಎಕ್ಸಾಂಪಲಲ್ಲಿ ಎಕ್ಸ್ಪ್ಲೇನ್ ಮಾಡೋದಾದರೆ, ಲೈಕ್ ವಾಟರ್ ಪ್ರೆಷರ್ ಪುಷಿಂಗ್ ವಾಟರ್ ಥ್ರೂ ಎ ಪೈಪ್. ಓಕೆ, ಇಟ್ ಮೀನ್ಸ್ ನಿಮಗೆ ವಾಟರ್ ಏನು ಮೇಲ್ಗಡೆ ಇರುತ್ತೆ ಹೈ ಪಾಯಿಂಟಲ್ಲಿ, ಆ ಪ್ರೆಷರ್ ನಿಮ್ಗೆ ಏನು ಮಾಡುತ್ತೆ, ನಿಮ್ಗೆ ವಾಟರ್ನ ಪುಷ್ ಮಾಡುತ್ತೆ, ಕರೆಕ್ಟ್. ಸೊ ಆ ಪ್ರೆಷರ್ನ ನಾವೇನಂತ ಕರಿತೀವಿ, ಇಟ್ ಈಸ್ ಎ ವೋಲ್ಟೇಜ್. ಆ ಒಂದು ವಾಟರ್ ಮೂವ್ ಆಗೋದಕ್ಕೆ ಒಂದು ಪ್ಲೇಸಿಂದ ಅನ್ನೋದರ್ ಪ್ಲೇಸ್ಗೆ, ಫಾರ್ ಎಕ್ಸಾಂಪಲ್ ನಮ್ಮ ಮನೆ ಮೇಲೆ ಒಂದು ವಾಟರ್ ಟ್ಯಾಂಕ್ ಇದೆ. ಆ ವಾಟರ್ ಟ್ಯಾಂಕಿಂದ ನಮ್ಮ ಕೆಳಗಡೆ ಮನೆಯಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಏನು ಬರುತ್ತೆ, ನಿಮಗೆ ವಾಟರ್ ಬರುತ್ತೆ ವಿತೌಟ್ ಎನಿ ಮೋಟ್ರ್ ಇಲ್ದಂಗೆ. ಸೊ ಹೌ ಇಟ್ ವಿಲ್ ಕಮ್, ಸೊ ಬಿಕಾಸ್ ಆಫ್ ದಟ್ ಪ್ರೆಷರ್. ವಿಚ್ ಪ್ರೆಷರ್? ದ ವಾಟರ್ ಪ್ರೆಷರ್. ಸೊ ದಾಟ್ ಈಸ್ ವಿಲ್ ಪುಷ್ ಟು ಯುವರ್ ಪೈಪ್ಲೈನ್ ವಾಟರ್ ಆ್ಯಂಡ್ ಇಟ್ ವಿಲ್ ಕಮ್ ಟು ಯುವರ್ ಬಾತ್ರೂಮ್. ಸೊ ಆ ವಾಟರ್ ಪ್ರೆಷರನ್ನು ನಾವು ಎಂತ ಕರಿತೀವಿ, ವೋಲ್ಟೇಜ್ ಅಂತ ಕರಿತೀವಿ. ಓಕೆ, ಸೊ ಎಕ್ಸಾಂಪಲ್ ಹೇಳೋದಾದರೆ ನಿಮಗೆ ಹೌಸ್ ಹೋಲ್ಡ್ ಸಾಕೆಟ್ ಇನ್ ಇಂಡಿಯಾ ಸಪ್ಲೈ 230 ವೋಲ್ಟ್ AC. ಸೊ ನಿಮ್ಮ ಮನೆಯಲ್ಲೆಲ್ಲ ನೀವು 230 ವೋಲ್ಟೇಜ್ನ ಯೂಸ್ ಮಾಡ್ತಾ ಇರ್ತೀರ. ಸೊ ಸ್ವಿಚಸ್ಗಳು ಡೈಲಿ ಆಪ್ರೇಟ್ ಮಾಡ್ತಾ ಇರ್ತೀರ, ಲೈಟ್ ಆನ್ ಆಗ್ತಾ ಇರುತ್ತೆ. ಸೊ ಇದೆಲ್ಲ ನಿಮಗೆ ವೋಲ್ಟೇಜ್ ರಿಲೇಟೆಡ್ ಎಕ್ಸಾಂಪಲ್ಸ್ಗಳು. ಓಕೆ, ಸೊ ನೆಕ್ಸ್ಟ್ ಕರೆಂಟ್ ಬಂದರೆ, ಕರೆಂಟ್ನ ಸಿಂಬಲ್ ಬಂದು ನಿಮಗೆ ಐಯಲ್ಲಿ ಮೆನ್ಷನ್ ಮಾಡ್ತೀವಿ, ಐಯಲ್ಲಿ ಮೆಜರ್ ಮಾಡ್ತೀವಿ ನಾವು. ಐಯಲ್ಲಿ ಮೆಜರ್ಮೆಂಟ್ ಅಂದರೆ ವಿತ್ ದ ಐಡೆಂಟಿಫಿಕೇಷನ್ ಆಫ್ ಕರೆಂಟ್ ವಿ ವಿಲ್ ರೈಟ್ ಆಸ್ ಐ. ಸೊ ಡೆಫಿನೇಷನ್, ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂದರೆ ಇಟ್ ಮೀನ್ಸ್ ಎಲೆಕ್ಟ್ರಾನ್ಸ್ ಥ್ರೂ ಎ ಕಂಡಕ್ಟರ್. ಸೊ ಒಂದು ಕಂಡಕ್ಟರಲ್ಲಿ, ಅಂದರೆ ಕಂಡಕ್ಟರ್ ಅಂದರೆ ನಿಮಗೆ ನೋಡಿರ್ತೀರ ಮನೇಲಿ ಕಾಪರ್, ಅಲ್ಯೂಮಿನಿಯಂ ಎಲ್ಲ ಕಂಡಕ್ಟರ್ ಇರುತ್ತೆ, ಅದರಲ್ಲಿ ಆಲ್ರೆಡಿ ಎಲೆಕ್ಟ್ರಾನ್ಸ್ಗಳಿರ್ತವೆ. ಆ ಎಲೆಕ್ಟ್ರಾನ್ಸ್ಗಳು ಫ್ಲೋ ಆಗೋದನ್ನೇ ನಾವು, ಅದು ಯಾವುದರಲ್ಲಿ, ಕಂಡಕ್ಟ್ರಲ್ಲಿ ಆ ಎಲೆಕ್ಟ್ರಾನ್ಸ್ ಫ್ಲೋ ಆದರೆ ಅದನ್ನು ನಾವು ಕರೆಂಟ್ ಅಂತ ಕರಿತೀವಿ. ಸೊ ದ ಯೂನಿಟ್ ಆಫ್ ಕರೆಂಟ್ ಈಸ್ ಆ್ಯಂಪಿಯರ್. ಸೊ ನಾವು ಕರೆಂಟ್ನೇ ಅದರಲ್ಲಿ ಮೆಜರ್ ಮಾಡ್ತೀವಿ, ಆ್ಯಂಪಿಯರಲ್ಲಿ ಮೆಜರ್ ಮಾಡ್ತೀವಿ. ಸಿಂಬಲ್ ಈಸ್ ಎ. ಸೊ ಅನಾಲಜಿ ನಿಮಗೆ ವಾಟರ್ ಎಕ್ಸಾಂಪಲ್ ಕೊಟ್ಟು ಹೇಳೋದಾದರೆ, ದ ಅಮೌಂಟ್ ಆಫ್ ವಾಟರ್ ಫ್ಲೋಯಿಂಗ್ ಥ್ರೂ ದ ಪೈಪ್ ಪರ್ ಸೆಕೆಂಡ್, ಅಂದರೆ 1 ಸೆಕೆಂಡ್ಗೆ ಎಷ್ಟು ಕ್ವಾಂಟಿಟಿ ಆಫ್ ವಾಟರ್ ಆ ಒಂದು ಪೈಪಲ್ಲಿ ಫ್ಲೋ ಆಗ್ತಾ ಇದೆ ಅನ್ನೋದು ಒಂದು ಎಕ್ಸಾಂಪಲ್ ನಿಮಗೆ. ಓಕೆ, ಆ ಫ್ಲೋ ಆಗೋದೇ ನಮಗೆ ಕರೆಂಟು, ಬಟ್ ಅದು ಎಷ್ಟು ಲೀಟರ್ಸ್ ಪರ್ ಸೆಕೆಂಡಲ್ಲಿ ಫ್ಲೋ ಆಗ್ತಾ ಇದೆ ಅನ್ನೋದು ದಟ್ ಈಸ್ ಕರೆಕ್ಟ್. ನಿಮಗೆ ಎಕ್ಸಾಂಪಲ್ ಕರೆಂಟ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದಾಗ, ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಒಂದು 60 ವ್ಯಾಟ್ ಬಲ್ಪ್ ಇದೆ. ಓಕೆ, ಸೊ ದ್ಯಾಟ್ ವಿಲ್ ಡ್ರಾ ಅರೌಂಡ್ 0.26 ಆ್ಯಂಪ್ಸ್ ಕರೆಂಟ್. ಸೊ ಅಟ್ 230 ವೋಲ್ಟ್, ನಿಮ್ಮ ಮನೆಯಲ್ಲಿ ಜನರಲಾಗಿ ಯೂಸ್ ಮಾಡಿದ್ರೆ 230 ವೋಲ್ಟು. ಸೊ 0.26 ಆ್ಯಂಪ್ಸ್ ಜನರೇಟ್ ಮಾಡ್ತಾ ಇದೆ ಅಂದರೆ, ಸೊ ನೀವು ಅಲ್ಲಿ I ಇಂಟು ವಿ, ಸೊ 0.26 ಇಂಟು 230 ವೋಲ್ಟ್ ಮಾಡಿದಾಗ ನಿಮಗೆ ಆಲ್ಮೋಸ್ಟ್ 60 ವ್ಯಾಟ್ ಕ್ಯಾಲ್ಕುಲೇಷನಲ್ಲಿ ಐಡೆಂಟಿಫೈ ಆಗುತ್ತೆ. ಓಕೆ, ಸೊ ರೆಜಿಸ್ಟೆನ್ಸ್ ಅಂದರೆ ಏನಂತ ತಿಳ್ಕೊಳ್ಳೋಣ. ರೆಜಿಸ್ಟೆನ್ಸ್ ಸಿಂಬಲ್ ಬಂದು ಆರ್. ಸೊ ಡೆಫಿನೇಷನ್ ಆಫ್ ದ ರೆಜಿಸ್ಟೆನ್ಸ್ ಈಸ್ ದ ಅಪೋಸಿಷನ್ ಟು ದ ಫ್ಲೋ ಆಫ್ ಕರೆಂಟ್ ಇನ್ ಎ ಸರ್ಕ್ಯೂಟ್. ಇಟ್ ಮೀನ್ಸ್ ನಾವು ಇವಾಗ ವೋಲ್ಟೇಜ್ ತಿಳ್ಕೊಂಡ್ವಿ, ಕರೆಂಟ್ ತಿಳ್ಕೊಂಡ್ವಿ, ಅದಕ್ಕೊಂದು ಎಕ್ಸಾಂಪಲ್ ಕೂಡ ಕೊಟ್ವಿ. ಕರೆಂಟ್ ಅಂದರೆ ನಿಮಗೆ, ವೋಲ್ಟೇಜ್ ಅಂದರೆ ಪ್ರೆಷರ್, ರೈಟ್. ಸೊ ಕರೆಂಟ್ ಅಂದರೆ ಫ್ಲೋ ಆಫ್ ವಾಟರ್. ಸೊ ಆ ಫ್ಲೋ ಆಫ್ ವಾಟರ್ನ ನಿಮಗೆ ಆಪೋಸ್ ಮಾಡುತ್ತೆ. ಓಕೆ, ರೆಸಿಸ್ಟೆನ್ಸು ಆಪೋಸ್ ಮಾಡುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಪೈಪಲ್ಲಿ ಏನಾದರೂ ಕಟ್ಕೊಂಡಿದೆ, ಸೊ ಏನಾದರೂ ಬ್ಲಾಕೇಜ್ ಆಗಿದೆ, ಸೊ ದಟ್ ಈಸ್ ಕಾಲ್ಡ್ ರೆಸಿಸ್ಟೆನ್ಸ್. ನ್ಯಾರೋಯಿಂಗ್ ಎ ಪೈಪ್ ಇನ್ಕ್ರೀಸ್ ದ ರೆಸಿಸ್ಟೆನ್ಸ್ ಟು ದ ವಾಟರ್, ಕರೆಕ್ಟ್. ಸೊ ಫಾರ್ ಎಕ್ಸಾಂಪಲ್ ಅದ್ರ ಸೈಜ್ ಚಿಕ್ಕದಾಗಿರುತ್ತೆ, ಏನೋ ಬಲ್ಜಾಗಿರುತ್ತೆ, ಅದು ಎಲ್ಲೋ ಒಂದು ಕಡೆ ನಿಮಗೆ ಒಳ್ದೋಗಿರುತ್ತೆ. ಸೊ ದಟ್ ಈಸ್ ಕಾಲ್ಡ್ ರೆಸಿಸ್ಟೆನ್ಸ್. ಸೊ ಎಕ್ಸಾಂಪಲ್ ಏನಂತ ಕೊಟ್ಟರೆ ನಿಮಗೆ 100 ಆಮ್ಸ್ ರೆಸಿಸ್ಟೆನ್ಸ್ ಇದೆ, ಲಿಮಿಟ್ ಟು ಕರೆಂಟ್ 0.2 ಆ್ಯಮ್ಸ್ ಅಟ್ 23 ವೋಲ್ಟ್.
ನಿಮಗೆ ರೆಸಿಸ್ಟೆನ್ಸ್ ಆರ್ ಇಸ್ ಈಕ್ವಲ್ ಟು V/I ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 100 ಓಮ್ಸ್ ರೆಸಿಸ್ಟೆನ್ಸ್ ಸಿಗುತ್ತೆ. ಓಕೆ, ಸೊ ಪವರ್ನ ಡೆಫಿನೇಷನ್ ತಿಳ್ಕೋಬೇಕು ಅಂತಂದರೆ ನೀವು ದ ರೇಟ್ ಅಟ್ ವಿಚ್ ಎಲೆಕ್ಟ್ರಿಕಲ್ ಎನರ್ಜಿ ಕನ್ಸ್ಯೂಮ್ಡ್ ಆರ್ ಪ್ರೊಡ್ಯೂಸ್ಡ್. ಅಂದರೆ ನಿಮ್ಮ ಹತ್ರ ಒಂದು ಲೈಟ್ ಇದೆ, ಅದಕ್ಕೆ ವೋಲ್ಟೇಜ್ ಮತ್ತು ಕರೆಂಟ್ ಎರಡೂ ಬೇಕಾಗುತ್ತೆ. ಸೊ ಅದು ದ ರೇಟ್ ಎಷ್ಟು ಅದು ಎನರ್ಜಿ ಕನ್ಸ್ಯೂಮ್ ಮಾಡುತ್ತೆ ಅದನ್ನು ನಾವು ಪವರ್ ಅಂತ ಕರಿತೀವಿ. ಸೊ ದಟ್ ಯೂನಿಟ್ ಈಸ್ ಮೆಜರ್ಮೆಂಟ್ ಯೂನಿಟ್ ಈಸ್ ವ್ಯಾಟ್. ದ ಫಾರ್ಮುಲಾ ಯು ಕ್ಯಾನ್ ಸಿ ಹಿಯರ್, ದ P is equal to V/I. ದ ಎರಡೂ ಸೇರಿ ನಿಮಗೆ ಮಲ್ಟಿಪ್ಲೈ ಆಗಿ ಪವರ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಅನಾಲಜಿ, ಹೌ ಫಾಸ್ಟ್ ವಾಟರ್ ಕ್ಯಾನ್ ಟರ್ನ್ ಎ ಟರ್ಬೈನ್. ಸೊ ನಿಮಗೆ ವಾಟರ್ ಪ್ರೆಷರ್ ಬರಬೇಕಾದ್ರಲ್ಲಿ ಎರಡೂ ಇರುತ್ತೆ ಕಾಂಪೋನೆಂಟ್, ರೈಟ್. ಒನ್ ಈಸ್ ದ ವೋಲ್ಟೇಜ್, ಇಟ್ ಮೀನ್ಸ್ ಪ್ರೆಷರ್, ಆ್ಯಂಡ್ ಒನ್ ಈಸ್ ದ ಕರೆಂಟ್, ಫ್ಲೋ ಆಫ್ ವಾಟರ್. ಸೊ ಇವೆರಡೂ ಸೇರಿ ನಿಮಗೆ ಒಂದು ಔಟ್ಪುಟ್ ಬರುತ್ತೆ, ಕರೆಕ್ಟ್. ಸೊ ದಟ್ ಈಸ್ ಫಾರ್ ಎಕ್ಸಾಂಪಲ್, ನಿಮ್ಮ ಮೇಲ್ಗಡೆಯಿಂದ ಫೋರ್ಸಾಗಿ ವಾಟರ್ ಬರ್ತಾ ಇರುತ್ತೆ, ಅದ್ರ ಕೆಳಗಡೆ ಒಂದು ಟರ್ಬೈನು ಅಥವಾ ಏನಾದರೂ ಒಂದು ಫ್ಯಾನ್ ಇಕ್ಕಿರ್ತೀರ. ಸೊ ಅದು ಎಷ್ಟು ನಿಮಗೆ ಫಾಸ್ಟ್ ತಿರುಗುತ್ತೆ, ದಟ್ ಈಸ್ ಕಾಲ್ಡ್ ವ್ಯಾಟ್. ಸೊ ಎಕ್ಸಾಂಪಲ್, 100 ವ್ಯಾಟ್ ಫ್ಯಾನ್ ಕನ್ಸ್ಯೂಮ್ 100 joules ಆಫ್ ಎನರ್ಜಿ ಪರ್ ಸೆಕೆಂಡ್. P is equal to V/I. Fifth formula, Ohm's law. V is equal to I into R. ಪವರ್ ಅಂದರೆ ನಿಮಗೆ V/I. V is equal to I into R ಫಾರ್ ದಿಸ್ Ohm's law ಫಾರ್ಮುಲಾ. ಸೊ ನಿಮಗಿಲ್ಲಿ ವೋಲ್ಟೇಜ್, ಕರೆಂಟ್, ರೆಸಿಸ್ಟೆನ್ಸ್, ಪವರ್, ಓಕೆ, ನಾಲ್ಕದಕ್ಕೂ ಒಂದು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಇಲ್ಲಿ ನೋಡಿ ತಿಳ್ಕೊಬೋದು ನೀವು. ವೋಲ್ಟೇಜ್ ಅಂದರೆ ಇಲ್ಲಿ ಮೇಲ್ಗಡೆ ಒಂದು ಸಿಂಟೆಕ್ಸ್ ಟ್ಯಾಂಕ್ ಇದೆ, ಇದರಲ್ಲಿ ವಾಟ್ರ್ ಇದೆ. ಆ ವಾಟ್ರ್ ಪ್ರೆಷರ್ ಡೆವಲಪ್ ಆಗುತ್ತೆ ಇಲ್ಲಿ ನಿಮಗೆ ಈ ಹೈ ಪಾಯಿಂಟಲ್ಲಿ. ಸೊ ಅದಕ್ಕೆ ಪುಷ್ ದ ಎಲೆಕ್ಟ್ರಿಸಿಟಿ, ಐ ಮೀನ್ ವಾಟರ್ನ ಪುಷ್ ಮಾಡೋಕ್ಕೆ ಪ್ರೆಷರ್ ಡೆವಲಪ್ ಆಗುತ್ತೆ ಅಲ್ಲಿ. ಇದನ್ನು ನಾವು ವೋಲ್ಟೇಜ್ ಅಂತ ಕರಿತೀವಿ. ಕರೆಂಟ್ ಅಂತ ಅಂದರೆ ಅದರಲ್ಲಿ ಈ ಪ್ರೆಷರ್ ಬಂದು ವೋಲ್ಟೇಜು, ಅಲ್ಲಿಂದ ಪ್ರೆಷರ್ ಸ್ಟಾರ್ಟ್ ಆಯಿತು, ಆ ಪ್ರೆಷರಿಂದ ಇಲ್ಲಿ ನಿಮ್ಗೆ ಏನಾಗ್ತಾಯಿದೆ, ಪೈಪಲ್ಲಿ ವಾಟರ್ ಫ್ಲೋ ಆಗ್ತಾಯಿದೆ, ಅದನ್ನೇ ನಾವು ಕರೆಂಟ್ ಅಂತ ಕರಿತೀವಿ. ಸೊ ರೆಸಿಸ್ಟೆನ್ಸ್, ನ್ಯಾರೋ ಪೈಪ್ ಅಂದರೆ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಪೈಪ್ ಸಿಕ್ಕದಾಗಿದೆ, ರಾಕ್ಸ್ ಬ್ಲಾಕಿಂಗ್ ಫ್ಲೋ ದ ರೆಸಿಸ್ಟೆನ್ಸ್. ಇಟ್ ಮೀನ್ಸ್ ನಿಮಗೆ ಇಲ್ಲಿ ಏನಾಗ್ತಾಯಿದೆ, ಇಲ್ಲಿಂದ ವಾಟರ್ ಫ್ಲೋ ಆಗ್ತಾಯಿದೆ, ಬಟ್ ಇಲ್ಲಿ ಏನೋ ಕೆಲವೊಂದು ಬ್ಲಾಕ್ಸ್ ವಾಟರ್ನ ಫ್ಲೋ ಮಾಡೋದಕ್ಕೆ ಬಿಡ್ತಾ ಇಲ್ಲ, ಬಿಕಾಸ್ ಆಫ್ ಸಮ್ ಬ್ಲಾಕ್ಸ್ ಆಗಿದೆ ಇಲ್ಲಿ, ಹಾಗೂ ಮತ್ತೆ ಪೈಪ್ ಕೂಡ ನ್ಯಾರೋ ಆಗಿದೆ, ರೈಟ್. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ನಿಮಗೆ ಈ ರೆಸಿಸ್ಟೆನ್ಸ್ ಬಂದು ಆಲ್ವೇಸ್ ವಿಲ್ ಆಪೋಸ್ ದಿ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ದಟ್ ಇಸ್ ಕಾಲ್ಡ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ ನಾವು. ಪವರ್ ಅಂತ ಅಂದರೆ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಟರ್ಬೈನ್ ಇದೆ, ಇಲ್ಲಿಂದ ವಾಟರ್ ಬರ್ತಾ ಇದೆ. ಸೊ ಹೌ ಮಚ್ ಫಾಸ್ಟ್ ದಿಸ್ ವೀಲ್ ವಿಲ್ ರೊಟೇಟ್ ಬೈ ಯೂಸಿಂಗ್ ದ ವೋಲ್ಟೇಜ್ ಆ್ಯಂಡ್ ಕರೆಂಟ್. ಇಟ್ ಮೀನ್ಸ್ ಪ್ರೆಷರ್ ಮತ್ತು ವಾಟರ್ ಫ್ಲೋಯಿಂದ ಇದೆಷ್ಟು ನಿಮಗೆ ರೊಟೇಟ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಒಂದು ಲೈಟ್ ಇದೆ, ಅದೆಷ್ಟು ಬ್ರೈಟಾಗಿ ಇರುತ್ತೆ, ಬ್ರೈಟಾಗಿ ಹತ್ತುತ್ತೆ. ಮತ್ತು ಇನ್ ಕೇಸ್ ಫ್ಯಾನ್ ಇದ್ದರೆ ಅದೆಷ್ಟು ಸ್ಪೀಡಾಗಿ ತಿರುಗುತ್ತೆ, ಬಿಕಾಸ್ ಆಫ್ ಬೈ ಯೂಸಿಂಗ್ ದ ವೋಲ್ಟೇಜ್ ಆ್ಯಂಡ್ ಕರೆಂಟ್. ಸೊ ದಟ್ ಈಸ್ ಕಾಲ್ಡ್ ಪವರ್. ಓಕೆ, so this diagram shows voltage, current, resistance and power can be understood using a water. Voltage means water, current means water flow, resistance means narrow of the pipe or rocks restricting the flow, power means water wheel being a turn to work done. So this is the concept of basic electrical. I hope everybody understand of voltage, what is the voltage, what is the current, what is the resistance, what is the power. Thank you.